ರಾಜಕಾರಣಕ್ಕೂ ನನಗೂ ಸಂಬಂಧನೇ ಇಲ್ಲ. ಆ ಬಡತನದ ರೇಖೆಯ ಅಡಿಯಲ್ಲಿದ್ದಂಥವನ್ನೆಲ್ಲ ಜೀವನ ನಡೆಸಲಿಕ್ಕೆ ಕಷ್ಟವಾದಂಥದ್ದು. ಯಾವುದು ನಂಜನಗೂಡಿನ ಪತ್ರಿಕೆ ಇದು ಪೇಪರ್ ಮೇಲೆ ಕೆಲಸ ಮಾಡ್ತಿದ್ದಾನೆ, ಜೈಲಲ್ಲಿ ಕೆಲಸ ಮಾಡ್ತಿದ್ದಾನೆ. ಅಂದ್ರೆ ಆ ಪರಮಾತ್ಮನ ಇಚ್ಛೆ ರಾಜಕಾರಣಕ್ಕೆ ತನ್ನನ್ನು ಕರ್ಕೊಂಡು ಬಂದ 1994 ಈಗಲೂ ನನಗೆ ಹೇಳುವಾಗ ನನಗೆ ನೆನಪು ಬಂದಿದ್ದು. ನವೆಂಬರ್ ತಿಂಗಳು 25ನೇ ತಾರೀಕು ರಿಸಲ್ಟ್ ಬಿಟ್ಟು 8,600 ಮತಗಳಿಂದ ಗೆದ್ದು ಬಿದ್ದಿದೆ. ರಾತ್ರಿ 8 ಗಂಟೆ ನಾನು ಹೊರಗಡೆ ಬಂದಾಗ ಒಂದ್ ಕಡೆ ನನ್ನ ತಾಯಿ, ಒಂದ್ ಕಡೆ ನನ್ನ ತಂದೆ, ಇಬ್ಬರು ನನ್ನ ಭುಜದ ಮೇಲೆ ಕೈ ಇಟ್ಕೊಂಡು ಮಾಧ್ಯಮಗಳೆಲ್ಲ ಇತ್ತು. ಆಗ ಒಂದು ಮಾತನ್ನ ಹೇಳಿದ್ರು, ನೋಡಪ್ಪ, ರಾಜಕಾರಣ ತುಂಬಾ ಕೆಟ್ಟದ್ದು, ಅಲ್ಲಿ ಇರುವುದು ಬಹಳ ಕಷ್ಟ, ಆದ್ರೆ ನಿನ್ನ ಕೈಯನ್ನ ಕೆಸರು ಮಾಡ್ಕೊಬೇಡ. ಮೈಯಲ್ಲಿ ಹರಿತಾ ಇರುವಂತ ರಕ್ತ ಶುದ್ಧ ರಕ್ತ, ಅಶುದ್ಧ ಮಾಡ್ಕೊಬೇಡ. ಯಾವತ್ತಾರು ನನಗೆ ಅನ್ಸಿದ್ರೆ ರಾಜಕಾರಣಕ್ಕೆ, ಆದ್ರೆ ಆ ರಕ್ತವನ್ನ ಅಶುದ್ಧ ಮಾಡಬೇಡ ಅಂತ ಇವತ್ತು ನಾನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಆ 30 ವರ್ಷದಲ್ಲಿ ನನ್ನ ಕೈಯನ್ನ, ನನ್ನ ರಕ್ತವನ್ನ ನಾನು ಅಶುದ್ಧಿ ರಾಜಕಾರಣದಲ್ಲಿ ಕೆಲವು ಸಂದರ್ಭಗಳು ನಿಷ್ಠುರವಾದಂತಹ ವಿಚಾರಗಳನ್ನ ಜನೌಷಧ ಕೇಂದ್ರವನ್ನ ದೇಶದ ಮೊದಲನೇ ಬಾರಿಗೆ ಮಂತ್ರಿಯ ಪ್ರಾರಂಭ ಮಾಡಿದ. ಸಹಜವಾಗಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ನನ್ನ ವಿರುದ್ಧವಾದಂತಹ ದೊಡ್ಡ ಲಾಬಿಯನ್ನ ಮಾಡಿಸಿದ. ಇಡೀ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನನ್ನ ವಿರುದ್ಧ ಹೋರಾಟಗಳಾಯಿತು. ನನ್ನ ಫೋಟೋಗಳಿಗೆ ಚಪ್ಪಲಿನ ಹೊಡೆದು ಎಲ್ಲವೂ ಆಯಿತು. ಆದ್ರೆ ನಾನು ಬಿಟ್ಟಿರಲಿಲ್ಲ. ನನ್ನ ಮೇಲೆ ಲೋಕಾಯುಕ್ತ ಮೇಲೆ ಕೇಸನ್ನು ಕೂಡ ಹಾಕಿಸಿದೆ. ಆದ್ರೂ ನಾನು ವಿತ್ಡ್ರಾ ಮಾಡಲಿಲ್ಲ. ಅನ್ನೋ ಸಂತೋಷ ನನಗಿದೆ. ಕಾರಣ ಅಂದ್ರೆ ಅದೇ ಜನೌಷಧ ಕೇಂದ್ರ, ಅಂದ್ರೆ ಜನರಿಕ್ ಬ್ಲಡ್ ಹೌಸ್ ಇವತ್ತು ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವಾಗಿ 11,000 ನಮಗೆಲ್ಲ ಒಂದ್ ಕಡೆ ಆತ್ಮದಲ್ಲಿ ಸಂತೋಷ ಸಿಗುತ್ತೆ. ಹಾಗಾಗಿ ಅದ್ರಲ್ಲಿ ನಾನು ಯಾರೋ ನನ್ನ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಇನ್ನೊಬ್ಬರು ಕೊಟ್ಟಿರಲಿಲ್ಲ ಕೇಂದ್ರಗಳನ್ನ. ನಾನು ಏನೋ 10,000 ಕೊಟ್ಟಿದ್ದೆ. ಅದು ಕೇಸ್ ಬಂದಾಗ ವಿಧಾನಸೌಧದಲ್ಲಿ ಯಾರೋ ಒಬ್ರು, ನಾನು ಇರ್ಲಿಲ್ಲ, ಸೋತಿದ್ದೆ. ಆ ಸಮಯದಲ್ಲಿ ಯಾರೋ ವಿಚಾರಗಳನ್ನ ತೆಗೆದರು. ಆಗ ನನಗೆ ಆನಂದ ಆಗುತ್ತೆ. ಸ್ವತಃ ಸಿದ್ದರಾಮಯ್ಯವರೇ ಆ ಪ್ರಶ್ನೆ ತೆಗೆದವ್ರಿಗೆ, ಕೂತ್ಕೊಳ್ಳಪ್ಪ, ಅವನೇನಂತ ನನ್ಗೆ ಗೊತ್ತಿದೆ, ಕೂತ್ಕೋ, ಲೋಕಾಯುಕ್ತದಲ್ಲಿ ಅಭಿಪ್ರಾಯ ಆಗಿ ಕೂತ್ಕೋ ಅಂತ ಹೇಳಿದಂತ ಮಾತಿತ್ತಲ್ಲ, ಅದು ನನ್ನ ಜೀವನಕ್ಕೆ ಕೊಟ್ಟಂತ ಅಂದ್ರೆ ಆ ಕೈಯನ್ನ ನಾವು ಹೆಸರು ಮಾಡ್ಕೊಂಡಿಲ್ಲ ಅನ್ನೋದನ್ನ ಹಿರಿಯರು ಯಾರೋ ಹೇಳಿದಾಗ ಸಿಕ್ಕಂತ ಒಂದು ಆನಂದ. ಹಾಗಾಗಿ ಶಿವಕುಮಾರ್ ಅವೆಲ್ಲ ಹಾಗೆ ಅವೆಲ್ಲ ಬೇರೆ ಬೇರೆ ವ್ಯವಹಾರಗಳಲ್ಲಿ ಹೌದು ನಮ್ಮ ಕುಟುಂಬದವರು ಯಾರು ಇರ್ಬೋದು, ಆದ್ರೆ ನನ್ನ ಜೀವನವನ್ನ ಹೇಗಿತ್ತು ಇಟ್ಟು ಹಾಗೆ ಇಟ್ಕೊಂಡು ಬಂದಿದೆ ಅನ್ನಿಸ್ತಾ ಇತ್ತು. ಎಸ್, ನನಗೆ ಸಂತೋಷ ಇದೆ. ಪ್ರತಿ ತಿಂಗಳೂ ಕೂಡ ನಾನು ನನಗೆ ಬರುವಂತ 1,55,000 ಪೆನ್ಷನ್ ಇಂದ ನನ್ನ ಬದುಕನ್ನ ನಡೆಸ್ತೇನೆ ಹೊರತು ಬೇರೆ ಯಾವುದು ನನ್ನ ಪ್ರಾಪರ್ಟಿ ಇನ್ನೊಂದು ಮೂಡಾದಲ್ಲಿ ಒಂದು ಸೈಟ್ ಕೊಟ್ಟು ಎಲ್ಲರೂ ತಗೊಳ್ಳಿಲ್ಲ. ಮೂಡಾದಲ್ಲಿ ಮನೆಗಳು ಕೊಟ್ಟು ತಗೊಳ್ಳಿಲ್ಲ. ಬೆಂಗಳೂರಿನಲ್ಲಿ ಎಲ್ಲಾ ಶಾಸಕರಿಗೆ ಮನೆಗಳ ಸೈಟ್ ಕೊಟ್ಟರು, ನಾನು ತಗೊಂಡಿಲ್ಲ. ರಾಜಕಾರಣದಲ್ಲಿ ಅವೆಲ್ಲ ಸಹಜವಾಗಿ ಬರುತ್ತೆ. ಆದ್ರೆ ನನ್ನ ಸಂತೋಷ ಏನಂದ್ರೆ ನಾನು ಯಾವ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಭಾವನೆಗಳನ್ನ ನನಗೂ ಒಂದು ಆ ಕ್ಷಣದಲ್ಲಿ ಪರೀಕ್ಷೆ ಕಾಲಬೇಕು. ಸ್ವಯಂ ಸೇವಕ ಹೇಗೆ ನಡ್ಕೋಬೇಕು, ಬಾಯಲ್ಲಿ ಹೇಳೋದ್ರೆ ಪರಿಸ್ಥಿತಿ ಬಂದಾಗ ನಡ್ಕೊಳ್ತೇವೆ. ನಾನು ಎಷ್ಟೋ ಸಲ ಈ ಪ್ರಶ್ನೆಗಳು ಕೇಳಬೇಕಂತ ಹೇಳಿದ್ದೀನಿ. ಪಕ್ಷ ನನ್ನ ತಾಯಿ ಸ್ಥಳ, ಆತರ ಪರಿಸ್ಥಿತಿ ಬಂದ್ರೆ ನನ್ನ ತಾಯಿ ಅನ್ಯಾಯ ಮಾಡಲ್ಲ. ಹೌದು, ಆ ದಿವಸ ಇವತ್ತು ಕೂಡ ನಾನು ಹೆಸರು ಹೇಳಲ್ಲ. ನಾನು ದೊಡ್ಡ ವ್ಯಕ್ತಿನೇ. ಅವ್ರು ನಂದು ಫೋನ್ ಮಾಡೋದು, ಇಲ್ಲ ನಿಮ್ಗೆ ಟಿಕೆಟ್ ಸಿಗ್ತಲ್ಲ ಗೊತ್ತಾಗಿದೆ, ದಯವಿಟ್ಟು ನಮ್ಮಲ್ಲಿ ಬನ್ನಿ, ಒಂದೇ ₹1 ಹಣ ಖರ್ಚು ಮಾಡೋದು ಬೇಕಾಗಿಲ್ಲ, ನೀವು ಗೆಲ್ತೀರಿ ಅಂತ ನಮ್ಗೆ ಗೊತ್ತಿದೆ. ನಾನು ಪುಣ್ಯಾತ್ಮನಿಗೆ ಧನ್ಯವಾದ ಇವತ್ತು ಹೇಳ್ತೇನೆ. ಅವ್ರು ಉನ್ನತವಾದಂತಹ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಆಗ ಮಾತು ಹೇಳ್ತೇನೆ, ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಋಣಿ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ತಾಯಿ, ಜನ್ಮ ಕೊಟ್ಟ ತಾಯಿ ಹೇಗೆ ಅನ್ಯಾಯ ಮಾಡಿಲ್ವೋ ಹಾಗೆ ನನಗೆ ರಾಜ್ಯ
ಜನ್ಮ ಕೊಟ್ಟಂತ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅನ್ಯಾಯ ಮಾಡಲ್ಲ, ಪಕ್ಷದ ವಿರುದ್ಧ ಹೋಗಲ್ಲ. ಒಂದೇ ಮಾತನ್ನ ಹೇಳಿದೆ. ಹೌದು, ಆದ್ರೆ ಈ ಪ್ರಶ್ನೆ ಇರೋದಷ್ಟೇ, ಪರೀಕ್ಷೆ ಕಾಲಗಳು ಆ ಸಂದರ್ಭದಲ್ಲಿ ಸಂತೋಷ ಇದೆ. ಅಧಿಕಾರ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇರುವಷ್ಟು ದಿನಗಳ ಕಾಲ ಅತೃಪ್ತಿಯಿಂದ ಬದುಕಿದೆ. ಹಾಗಂತ ಅದ್ರ ಜೊತೆನಲ್ಲೇ ನಿಮ್ಮೆಲ್ಲರ ಸ್ವಾಮಿಗಳು ಕೂಡ ಅವತ್ತು ಭಾವೋದ್ರೇಕಾಗಿ ಒಂದು ಮಾತು ಹೇಳಿದ್ರು. ನಾನು ರಾಮದಾಸ್ ನಮ್ಮ ಕಾಲೇಜಿನ ಪ್ರಾಡಕ್ಟ್, ಅದ್ರ ಜೊತೆಲಿ ರಾಮದಾಸ್ ಕ್ಲಾಸ್ ಅಲ್ಲಿ ಇದ್ದಾಗ ಹೇಗಿತ್ತು ಅನ್ನೋದು ನನಗೆ ಬಹಳ ಆನಂದ ಕೊಡುವಂಥದ್ದು. ಹಾಗಾಗಿ ಅವರ ಸೇವೆ ಯಾವಾಗಲೂ ಇರಬೇಕು, ದೇಶಕ್ಕೋಸ್ಕರ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದ್ರೆ ಸಹಜ ಇವೆಲ್ಲ ಪರೀಕ್ಷೆಯ ಸಂದರ್ಭಗಳು ಮುಂದೆ ಇದೆ. ಒಂದೊಂದು ರಾಜಕಾರಣದಲ್ಲಿ ನಾನು ಅನಿರೀಕ್ಷಿತವಾಗಿ ರಾಜಕಾರಣ ಬಂದೆ, ಆಕ್ಸಿಡೆಂಟ್ ಆಗಿ. ಹಾಗಾಗಿ ಆಕ್ಸಿಡೆಂಟಲ್ ಆಗಿ ಇದ್ದನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಅದು ನಾನು ಫೀಲ್ ಮಾಡಲಿಲ್ಲ. ಹೌದು, ನನಗೆ ಆವಾಗ ನೆನಪು ಬಂದದ್ದು ಒಂದೇ, ಅವತ್ತು ಶ್ರೀರಾಮಚಂದ್ರ ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಆಗಬೇಕು, ಹಿಂದಿನ ದಿವಸ ಅವ್ರನ್ನ ಕಾಡಿಗೆ ಹೋಗಪ್ಪ ಅಂತ ಹೇಳಿದ್ರು. ಆಗ ರಾಮ ಕೇಳಿದ ಮೇಲೆ ರಾಮದಾಸನಾಗಿ ನಾನೇನ್ ಮಾಡ್ಬೇಕಾಗಿದೆ. ಆ ಸಂದರ್ಭದಲ್ಲಿ ಎಲ್ಲ ಪ್ರಿಪರೇಷನ್ಸ್ ಆ ಬಾರಿ ನಾನು ಹುದ್ದೆ ಮಾಡಿದ್ದೆ. ದುಡ್ಡು ಖರ್ಚು ಮಾಡಿದ್ರೆ ಎಲೆಕ್ಷನ್ ಗೆಲ್ಬೇಕು, ಹಣ ಖರ್ಚು ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ಹಂಚ್ತಾರೆ. ನೋ, ಹಾಗಲ್ಲ. ಮನೆಗಳಲ್ಲಿ ನಾನು ದುಡ್ಡನ್ನ ಖರ್ಚು ಮಾಡಿದ್ರೆ ಅವರೇ ದುಡ್ಡಲ್ಲಿ ಗೆಲ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಸಹಜ. ಊಟ ಕೂತಿದ್ದೆ, ಎಲ್ಲರೂ ಊಟ ಸ್ಟಾರ್ಟ್ ಆಗ್ಬೇಕಾಗಿತ್ತು. ನನ್ನ 7 ಸುತ್ತ ಬೇರೆ ಕೂರಿಸಿದ್ರು. ಆದ್ರೂ ನನಗೆ ಏನು ಫೀಲಿಂಗ್ಸ್ ಇಲ್ಲ, ನಾನೇ ಬಡಿಸ್ತಾ ಇಲ್ಲ. ಕಾರಣ ಏನು? ಅದು ಶ್ರೀರಾಮ ನನಗೆ ಕೊಟ್ಟಂತ ಒಂದು ಸಂದೇಶ. ಯಾವಾಗ ಬರ್ತದೆ ಬಾಯಿ ಹೇಳಿದ್ರೆ ಬರಲ್ಲ, ನಮಗೆ ಅನುಭವಿಸುವಂತಹ ಸಂದರ್ಭ ಬಂದಾಗ ಹೌ ಐ ಆಕ್ಟ್ ಇದು ಕ್ರಿಟಿಕಲ್ ಸಿಚುಯೇಷನ್ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಮಮ್ಮ ಕೊಟ್ಟಂತ ಸಂಸ್ಕಾರ, ನನ್ನ ತಂದೆ ಒಬ್ಬ ಮಿಲಿಟರಿ ಆಫೀಸರ್ ಆಗಿ ಕೊಟ್ಟಂತ ಸಂಸ್ಕಾರ ನನಗೆ ಅವಶ್ಯಕತೆ. ಹೌದು, ಹಾಗಂತ ಪ್ರಶ್ನೆ ಕೇಳಿದಾಗ ನಾಳೆ ಬೆಳಗ್ಗೆ ಎಲ್ಲೋ ಬಗ್ಗೆ ಬಂದಾಗ ಯಾರು ಮಾತಾಡ್ತಾರೆ, ಏನ್ರಿ ಅರ್ಧ ಮೈಸೂರು ಅವ್ರೇನೆ ಏನ್ ಮಾತಾಡ್ತಾರೆ, ಸಾಲ ಮಾತಾಡ್ತಾರೆ. ಅದು ಹೌದು, ಅವ್ರು ಮಾಡಬಾರ್ದ? ಹಗಲು ರಾತ್ರಿ ದುಡಿದು ತಮ್ಮದೇ ಆದಂತಹ ಶಕ್ತಿಯನ್ನು ದಾರಿ ಹಿಡಿದು ಬದುಕುವಂತಹ ಒಂದು ಕೈಗಾರಿಕೋದ್ಯಮಿಗಳಾಗಿ ಬದುಕುವಂತವರು ನನ್ನ ಕುಟುಂಬದಲ್ಲಿದ್ದಾರೆ. ಆದ್ರೆ ನಾನು ನನ್ನ ತೃಪ್ತಿ ಇದೆ ಅಂತ ಹೇಳಿ ಆ ನನ್ನ 1,55,000 ಪೆನ್ಷನ್ ಅಲ್ಲಿ ಬದುಕುವಂತ ಶಕ್ತಿ ಇದೆಯಾ? ಇದೆ, ಖಂಡಿತ. ಅಲ್ಲೇ ಬದುಕುವುದು ನಾವು. ಇದು ನನಗೆ ಸಿಕ್ಕಂತ ಅನುಭವ. ಹೌದು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ.